ಇನ್ನು ನೂತನ ಸಂಸತ್ ಭವನದ ಮೇಲೆ ದಾಳಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ಒಂದು ರೀತಿಯಾಗಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಈ ಪ್ರಕರಣದ ಆರೋಪಿ ಮನೋರಂಜನ್ ಕೂಡ ಒಬ್ಬ. ಮೈಸೂರಿನ ಮನೋರಂಜನ್ ಕೃತ್ಯಕ್ಕೆ ಒಂದ್ ಕಡೆ ಸ್ವಗ್ರಾಮದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಸನದ ಮಲ್ಲಾಪುರ ಗ್ರಾಮ ಆತನ ಸ್ವಗ್ರಾಮ. ಇಡೀ ಊರಿಗೆ ಊರೇ ತಲೆ ತಗ್ಗಿಸುವಂತಹ ಕೆಲಸ ಮಾಡಿದ್ದಾನೆ ಆತ. ಅವನಿಗೆ ತಿಲಕ ಇಟ್ಟು ಪೂಜೆ ಮಾಡಬೇಕಾ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಗ್ರಾಮಸ್ಥರು ಆ ಮೂಲಕ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮನೋರಂಜನ್ ನಮ್ಮ ಊರಿಗೆ ಬರ್ತಾನೆ ಇರಲಿಲ್ಲ, ಅಂದರೆ ತನ್ನ ಹುಟ್ಟೂರು ಹಾಸನ ಜಿಲ್ಲೆಯದು. ಅವರದಿಲ್ಲಿ 8-9 ಎಕರೆ ಜಮೀನಿದೆ. ಅವ್ರ ತಂದೆ ದೇವರಾಜ್ ಬಂದು ಹೋಗ್ತಾರಷ್ಟೇ. ಆದರೆ ಮನೋರಂಜನ್ನ ನಾವು ನೋಡೇ ಇಲ್ಲ ಇಲ್ಲಿ ತನಕ. ಆದರೆ ಈ ರೀತಿಯ ಕೃತ್ಯ ಎಸಗಿ ನಮ್ಮೂರಿನ ಮರ್ಯಾದೆನೇ ಹಾಳು ಮಾಡಿಬಿಟ್ಟ. ಮನೋರಂಜನ್ ನಮ್ಮ ಊರಿಗೂ ಬರ್ತಾ ಇರಲಿಲ್ಲ. ಹಲವು ವರ್ಷದ ಹಿಂದೆನೇ ಅವರು ಊರು ಬಿಟ್ಟು ಹೋಗಿದ್ದಾರೆ. ಆದರೆ ವಿಷಯ ಕೇಳಿ ನಮಗೂ ಬೇಜಾರಾಯಿತು ಅಂಥೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮನೋರಂಜನ್ ಇದ್ದಂತಹ ಸ್ವಗ್ರಾಮ ಇದು. ನಿನ್ನೆ ಸಂಸತ್ನಲ್ಲಿ ಹೊಗೆ ಬಾಂಬ್ ಅನ್ನು ಸ್ಫೋಟಿಸಿ ಸಾಕಷ್ಟು ಆತಂಕಕ್ಕೆ ಕಾರಣವಾದ ಮನೋರಂಜನ್ ಮೂಲತಃ ಅವರ ತಂದೆ ಊರು ಅರಕಲಗೂಡು ಎಂಬುವಂಥದ್ದು ಒಂದು ಸುದ್ದಿ ಬಂದಿರುವಂಥದ್ದು. ಹಾಗೆ ನಾವೀಗ ಅವರ ತಂದೆ ಊರು ದೇವರಾಜ್ ಏನಿದ್ದಾರೆ ಅವರ ಊರು ಮಲ್ಲಾಪುರದಲ್ಲೇ ಇದ್ದೇವೆ. ನಾವೀಗ ಅವರ ಬಗ್ಗೆ ಹಾಗೂ ಮನೋರಂಜನ್ ಬಗ್ಗೆ ಕೇಳೋಣ. ಅವರು ಯಾವಾಗಿದ್ರು ಅಥವಾ ಈಗ ಮೈಸೂರಿನಲ್ಲಿ ಅವ್ರು ವಾಸವಾಗಿರೋದು, ಹಿಂದೆನೇ ಅವ್ರು ಊರು ಬಿಟ್ಟು ಹೋಗಿದ್ದಾರೆ, ಆದ್ರೆ ಅವರ ಜಮೀನು ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಸರ್ ದೇವರಾಜ ಅವರು ನಮಗೆ ಗೊತ್ತೇ ಇಲ್ಲ. ಇಲ್ಲಿ ಅವ್ರಿಗೂ ದೇವರಾಜ ಗೊತ್ತು, ಅವ್ರ ಮಗ ಅವ್ರು ಯಾರು ಗೊತ್ತಿಲ್ಲ. ಅವರೆಲ್ಲ 30-40 ವರ್ಷ ಆಗಿದೆ ಊರು ಬಿಟ್ಟವರು. ದೇವರಾಜ ಅನ್ನೋರು ದೇವರಾಜ್ ಗೌಡ್ರು ಮಾತ್ರ ಇಲ್ಲಿ ತೋಟದ ಹತ್ರ ಬರ್ತಾರೆ, ವ್ಯವಸಾಯ ಮಾಡಿ ನೋಡ್ಕೊಂಡು ಅವ್ರು ಹೋಯ್ತಾರೆ. ಆಳ್ಬಿಟ್ಟಿದ್ದಾರಂತೆ, ಆಳ್ಬಿಟ್ಟು ನೋಡ್ಕೊಂಡು ಅವರು ಎಷ್ಟು ಜಾಗ ಇದೆ, ಯಾವಾಗ ಹೋಗಿರೋದು ಅವರು? ಇಲ್ಲಿಂದ ಎಕರೆ ಜಾಗ ಆಯ್ತು, ಇಲ್ಲಿ ಅವ್ರ ತೋಟ ಆಯ್ತು. ಇಲ್ಲಿ ಬರ್ತಾರೆ 15 ಸಾವಿರ ತಿಂಗಳಿಗೆ ಒಂದ್ಸಲ ಬರ್ತಾರೆ, ಅವ್ರು ನೋಡ್ಕೋತಾರೆ. ಅವ್ರ ಮಕ್ಕಳು ಮಾತ್ರ ಇಲ್ಲಿ ಬಂದೇ ಇಲ್ಲ, ನೋಡೇ ಇಲ್ಲ ಯಾರು ನಮ್ಮೂರಲ್ಲಿ. ಅವ್ರ ಮಕ್ಳುಗಳ ಆ ಅಪ್ಪ ಮಾತ್ರ ಕೆಲವೊಂದು ಮಾತು ಹೇಳ್ತಾರೆ, ಅವ್ರದ್ದು ಹೋಮ್ ಸ್ಟೇ ಇದೆ ಅನ್ನೋ ಮಾಹಿತಿಗಳು ಕೆಲವ್ರು ಹೇಳ್ತಾ ಇರೋಂಥದ್ದು. ಅಂದ್ರೆ ಮಗಂದು ಆ ಥರ ಏನಾದ್ರು ಇಲ್ಲ ಮಗಂದು ಇಲ್ಲಿ ನಮ್ಗೆ ಅದು ವಿಚಾರ ಗೊತ್ತಿಲ್ಲ. ಅವ್ನ ಅಪ್ಪ ಮಾತ್ರ ಬರೋದು, ದೇವರಾಜ ಗೌಡ್ರು ಮಾತ್ರ ಬರ್ತಾರೆ, ಅವ್ರು ಮಾತ್ರ ಗೊತ್ತು. ಏನು ಬೇರೆ ಅವ್ರ ಮಕ್ಳದು ಇಕ್ಳದು ಅವ್ರ ಮಗನ್ ನೀವು ಯಾವಾಗ ನೋಡಿದಿರ? ನೋಡೇ ಇಲ್ಲ ಸ್ವಾಮಿ ಅವರು, ಇಲ್ಲಿವರೆಗೆ ನೋಡೇ ಇಲ್ಲ ನಾವು. ರಾತ್ರಿ ಟಿವಿಲಿ ನ್ಯೂಸ್ ಬಂದಾಗ ನೋಡಿರೋದು ಬಿಟ್ರೆ ಅವನು, ನಾವು ಮಗನ ಇಲ್ಲಿ ಯಾರು ನೋಡೇ ಇಲ್ಲ ಬಿಡಿ. ಗೊತ್ತೇ ಇಲ್ಲ ಅವ್ನಿಗೆ, ಯಾರು ಗುರ್ತೇ ಗೊತ್ತಿಲ್ಲ ಬಿಡಿ. ಅವನು ಮಗ ಗೊತ್ತೇ ಇಲ್ಲ. ಈಗ ಇಂಥ ಒಂದು ಕೆಲಸ ಆದಾಗ ಒಂದು ಹೇಳ್ಬೇಕು ಅಂದ್ರೆ ಆತಂಕ ಪಡೋ ವಿಚಾರ. ಸೊ ನಿಮ್ಮ ಊರಿನ ಹೆಸರು ಬರ್ತಾ ಇದೆ, ಏನ್ ಅನ್ಸುತ್ತೆ ನಿಮ್ಗೆ ಹಿಂಗೆಲ್ಲ ಆದಾಗ? ಬೇಜಾರು ಅನ್ಸುತ್ತೆ ಇದೆಲ್ಲವ. ಆದಾಗ ಈಗ ನಮ್ಮೂರಿಂದ ಹೋಗಿ ನಮ್ಮೂರ ಹುಡುಗ ಅಂತ ಅಂದಾಗ, ಈಗ ಅಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಈಗ ಮಲ್ಲಾಪುರ ಅಂತ ಹೇಳ್ತಾರೆ, ನಮ್ಮೂರು ಹುಡುಗ ಅಂತ ತಿಳ್ಕೊತಾರೆ. ನಮಗೆಲ್ಲ ಮನ್ಸಿಗೆಲ್ಲ ಬೇಜಾರಾಗುತ್ತೆ ಇದು ಅಂತಂದ್ರೆ. ಕೆಟ್ಟ ಹೆಸರಲ್ವ ಇದು, ಕೆಟ್ಟ ಹೆಸರು. ಅಪ್ಪ ಮಾತ್ರ ಅವ್ರ ಅಪ್ಪ ಮಾತ್ರ ಬರೋರು ಹೋಗೋರು ಅಷ್ಟು ಬಿಟ್ರೆ ಅವರು ಮಕ್ಳು ಯಾರು ಗೊತ್ತಿಲ್ಲ. ಈಗ ಮನೋರಂಜನ್ ನೀವ್ ಯಾವಾಗಾರು ಹಿಂದೆ ಬಂದೋಗಿದ್ದು ಏನಾರು ನೀವು? ನಮ್ಮೂರ್ಗವ್ರು ಕಾಂಟ್ಯಾಕ್ಟ್ ಇಲ್ಲ ಸರ್, ಒಂದೇ ಇಲ್ಲ ಸರ್. ಇಲ್ಲಿ ನೋಡೇ ಇಲ್ಲ ಅವನು. ಇಲ್ಲಿ ಏನ್ ಜನ ಸೇರಿದೀವ ನಮ್ಮೂರ್ನವರು, ಇಲ್ಲಿ ಒಬ್ರು ನೋಡಿರೋಂಥವ್ರು ಒಬ್ರು ಇಲ್ಲ. ಇಲ್ಲಿ ದೇವರಾಜ್ ಅವರು ಹೇಗಿದ್ರು? ಅವ್ರು ಏನ್ ಮಾಸ್ಟರ್, ಏನ್ ಮಾಡ್ಕೊಂಡಿದ್ರು, ಯಾವಾಗ? ಸರ್ ನಾವೆಲ್ಲ ಚಿಕ್ಕವರು, ಹಿಂದೆ ಏನೋ ವಿಕ್ರಾಂತ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾವ್ರೆ ಅಂತ ಹೇಳೋರು. ನಮಗೂ ಅದು ಸರಿಯಾಗಿ ಗೊತ್ತಿಲ್ಲ, ನಾವೆಲ್ಲ ಚಿಕ್ಕ ಮಕ್ಳು ಸರ್. ಅವರೆಲ್ಲ ಊರ್ ಬಿಟ್ಟು ಹೋದಾಗ, ಆದ್ರೆ ಅವ್ರ ಬಗ್ಗೆನೂ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಎಷ್ಟು ವರ್ಷ ಆಗಿರ್ಬೋದು ಹೋಗಿ? ಒಂದು 30 ವರ್ಷ ಅಂತ ಹೇಳ್ತಾರೆ ಹೋಗೋರು. ದೇವರಾಜ್ ಅವರು ಅವರ ತಂದೆ ಏನಿದ್ದಾರೆ ಅವ್ರದ್ದು ಇಲ್ಲಿ ಜಮೀನ್ ಇದೆ. ವಾರಕ್ಕೆ 1 ಬಾರಿ ಅಥವಾ 2 ಬಾರಿ ಅವರು ಅವಾಗವಾಗ ಬಂದು ಹೋಗ್ತಾರೆ, ಅವರ ಗುರ್ತಿದೆ. ಆದ್ರೆ ಒಂದು ಲೆಕ್ಕದಲ್ಲಿ ಅವರ ಮೂಲತಃ ಊರು ಮಲ್ಲಾಪುರ ಆಗಿ ಆ ಯುವಕ ಈ ರೀತಿ ಮಾಡಿದ್ದು ನಮಗಂತೂ ಬೇಸರ ಇದೆ ಅನ್ನುವಂತ ಮಾತನ್ನ ಈಗ ಇಲ್ಲಿನ ಮಲ್ಲಾಪುರ ಗ್ರಾಮಸ್ಥರು ವ್ಯಕ್ತಪಡಿಸಿರುವಂತದ್ದು. ಕ್ಯಾಮ್ರಾ ಪರ್ಸನ್